ಕೀರ್ತನೆಗಳು 92ನೇ ಅಧ್ಯಾಯ 10ನೆಯ ವಾಕ್ಯ. ಆದರೆ ನನ್ನ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದೆ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ದೇವರು ಘನಪಡಿಸುವಂಥ ವಿಧದ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸಾಧಾರಣರಾಗಿರುವಂಥ ಮನುಷ್ಯರಿಂದ ಅಸಡ್ಡೆ ಮಾಡಲ್ಪಟ್ಟು ತಿರಸ್ಕರಿಸಲ್ಪಟ್ಟವರಾಗಿ ಇರುವಂಥ ಜೀವಿತಗಳನ್ನು ದೇವರು ಆರಿಸಿಕೊಳ್ಳುವಾಗ ಮೊದಲನೆಯದಾಗಿ ಮಾಡುವಂಥದ್ದು ಅವರನ್ನು ತನ್ನ ಆತ್ಮನಿಂದ ಅಭಿಷೇಕಿಸುವಂಥದ್ದು. ಯಾವಾಗ ಪವಿತ್ರಾತ್ಮನ ಅಭಿಷೇಕವು ಉಂಟಾಗುತ್ತದೋ ಆಗ ಅವರಲ್ಲಿ ಬಲ ಉಂಟಾಗುತ್ತದೆ, ದೇವರ ಜ್ಞಾನವನ್ನು ಅರಿತುಕೊಳ್ಳುವಂಥ ಸಾಮರ್ಥ್ಯ ಉಂಟಾಗುತ್ತದೆ, ದೇವರ ಆಲೋಚನೆಗಳನ್ನು ಸ್ವೀಕರಿಸಿಕೊಳ್ಳುವಂಥ ಗ್ರಹಿಸಿಕೊಳ್ಳುವಂಥ ಮನಸ್ಸು ಬರುತ್ತದೆ. ಈ ರೀತಿಯಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಯಾರು ಜೀವಿಸುತ್ತಾರೋ, ಮುನ್ನಡೆಯುತ್ತಾರೋ, ಅವರ ಜೀವಿತವು ಉನ್ನತಿಯನ್ನು, ಘನತೆಗಳನ್ನು, ಶ್ರೇಷ್ಠತೆಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಉದ್ದೇಶಗಳನ್ನು ನೆರವೇರಿಸುತ್ತಾ ಮುಂದೆ ಸಾಗುವಂಥದ್ದಾಗಿ ಬದಲಾಗುತ್ತದೆ. ಇದನ್ನೇ ವಾಕ್ಯದಲ್ಲಿ ಹೇಳುತ್ತಾ, ನನ್ನ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಕಾಡುಕೋಣದ ಕೊಂಬು ಅನ್ನುವಾಗ ಅದು ಬಹಳ ಬಲಿಷ್ಠವಾದದ್ದು. ಯಾವ ದುಷ್ಟ ಮೃಗವೇ ಬಂದರೂ ಕೂಡ ಕಾಡುಕೋಣದ ಕೊಂಬಿನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಕಾಡುಕೋಣದ ಕೊಂಬಿಗೆ ಸಿಲುಕಾಕಿಕೊಂಡ ಯಾವ ಪ್ರಾಣಿಯಾಗಿದ್ದರೂ ಕೂಡ ಅದು ಗಾಯಗೊಂಡದ್ದಾಗಿ ವೇದನೆಯಿಂದ ಹಿಂತಿರುಗುವಂಥದ್ದು ಬಹಳ ನಿಶ್ಚಯವಾಗಿದೆ. ಅಷ್ಟು ಪುಷ್ಟಿಯುಳ್ಳಂಥ ಕಾಡುಕೋಣದ ಕೊಂಬಿನ ಹಾಗೆ ದೇವರು ನಮ್ಮ ಕೊಂಬನ್ನ ಎತ್ತುವವರಾಗಿದ್ದಾರೆ, ಚೈತನ್ಯ ತೈಲದಿಂದ ಅಭಿಷೇಕಿಸುವವರಾಗಿದ್ದಾರೆ. ಅಂದರೆ ಅಭಿಷೇಕವು ನಮ್ಮನ್ನು ಅಷ್ಟು ಪುಷ್ಟರಾಗಿ, ನಮ್ಮನ್ನು ಅಷ್ಟು ಉನ್ನತ ಸ್ಥಾನದಲ್ಲಿ, ಘನತೆಯಲ್ಲಿ ಇಟ್ಟು ಆಶೀರ್ವಾದದಲ್ಲಿ ಮುನ್ನಡೆಸುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರಾತ್ಮನ ಅಭಿಷೇಕವನ್ನು ಅಪೇಕ್ಷಿಸಿರಿ, ಅದರಲ್ಲಿ ತುಂಬಿದವರಾಗಿ, ಪವಿತ್ರಾತ್ಮನ ಅಭಿಷೇಕದಲ್ಲಿ ಮುಳುಗಿದವರಾಗಿ, ಅದರಲ್ಲಿ ಜೀವಿಸುವವರಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವುದಾದರೆ, ದೇವರ ಆಲೋಚನೆಗಳನ್ನು ಹೊಂದಿ ಅದರ ಪ್ರಕಾರ ಕಾರ್ಯಗಳನ್ನು ಮಾಡುವುದಾದರೆ ನಿಶ್ಚಯವಾಗಿ ನಿಮ್ಮ ಉನ್ನತಿಗಳು, ನಿಮ್ಮ ಆಶೀರ್ವಾದಗಳು, ನಿಮ್ಮ ಘನತೆಗಳು ಈ ದಿವಸಗಳು ನಿಮ್ಮ ಕರಗಳಲ್ಲಿ ಬಂದು ಸೇರುವುದನ್ನು, ನೀವು ಉನ್ನತವಾಗಿ ದೇವರ ನಾಮವನ್ನು ಮಹಿಮೆಪಡಿಸುವುದನ್ನು ಕಣ್ಣಾರೆ ಕಾಣಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಅಭಿಷೇಕವು ನಮ್ಮನ್ನು ಪುಷ್ಟಿಗೊಳಿಸುವಂಥದ್ದಾಗಿದೆ. ಆತನು ನಮ್ಮ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತುತ್ತಾನೆ ಎಂಬುದನ್ನು ತಿಳಿದು ಚೈತನ್ಯ ತೈಲದಿಂದ ಅಭಿಷೇಕಿಸುವಂಥ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ಹೇಳಿರುವಂತೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಅಭಿಷೇಕದಿಂದ ಪ್ರತಿಯೊಬ್ಬೊಬ್ಬರನ್ನು ತುಂಬಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪವಿತ್ರಾತ್ಮನ ಅಭಿಷೇಕ ಒಬ್ಬೊಬ್ಬರಿಗೂ ಕೂಡ ಅನುಗ್ರಹಿಸಲ್ಪಡಲಿ. ಅಭಿಷೇಕದ ನಿಮಿತ್ತ ಅಪ್ಪ ಅವರ ಕೊಂಬು ಕಾಡುಕೋಣದ ಕೊಂಬಿನಂತೆ ಎತ್ತಲ್ಪಡಲಿ. ಯಾವ ದುಷ್ಟರು, ಯಾವ ಶತ್ರುಗಳಪ್ಪ ಮುಂದೆ ನಿಲ್ಲುವುದಕ್ಕಾಗದಂತೆ ಬಲಿಷ್ಠರಾಗಿ ಬದಲಾಗಲಿ ಕರ್ತನೆ. ಚೈತನ್ಯ ತೈಲದಿಂದ ಅಭಿಷೇಕಿಸು, ಆಶೀರ್ವದಿಸು. ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ಅಪ್ಪ ಜೀವಿತವನ್ನು ಆಳ್ವಿಕೆ ಮಾಡಲಿ, ಮುನ್ನಡೆಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ತಡೆಗಳನ್ನು ಮುರಿದು ಹಾಕು, ಸಕಲ ಮೇಲುಗಳನ್ನು, ಆಶೀರ್ವಾದಗಳನ್ನು, ಘನತೆಯನ್ನು, ಸಮೃದ್ಧಿಯನ್ನು ಜೀವಿತಗಳಿಗೆ ಅನುಗ್ರಹಿಸು, ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.